ಎಂತದೊಂದು ಎಂಕಲ ನೀರಿದ್ದೆಲ್ಲ ಎಂಕ್ಲೆಮ್ ಅಂತೇಳಿ ಎಂಕ್ಲೆಗೆ ಗತಿ. ಅಲ್ಲಿ ನೀರಿನ ವ್ಯವಸ್ಥೆ ಇಲ್ಲದ ಕಾರಣ ನಾವು ಇಲ್ಲಿ ಹಣ ಕೊಟ್ಟು ಸ್ಥಳ ತೆಗೆದು ಬಾವಿ ನಾವು ನಮ್ಮ ಕೈಯಿಂದಲೇ ಮಾಡಿ. ಈಗ ಆಲಿಸ್ ಕಿಚನ್ ಮತ್ತೆ ಉಡುಪಿ ರೆಸ್ಟೋರೆಂಟ್ ಮತ್ತೆ ಇಲ್ಲಿ ಸರ್ವಿಸ್ ಇದೆಲ್ಲ ಬಂದು ಎಲ್ಲ ನೀರು ಕೊಳಕವಾಗಿದೆ. ನೀರು ಅಂದರೆ ನೋಡಲಿಕ್ಕೆ ವಾಸನೆ ಉಂಟು, ಕಲುಷಿತಗೊಂಡಿದೆ, ವಾಯಲ್ ಥರ ನೀರು ಕಾಣ್ತದೆ. ಆ ಡ್ರೈನೇಜ್ ಮಾಡುವಾಗ ಯಾವ ವ್ಯವಸ್ಥೆಯಲ್ಲಿ ಡ್ರೈನೇಜ್ ಮಾಡಬೇಕು, ಯಾವ ಡ್ರೈನೇಜಿನ ಬಾವಿ ಯಾವ ರೀತಿಯಲ್ಲಿ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ತಲಪಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿನ ಗಂಭೀರ ಸಮಸ್ಯೆ ಬೆಳಕಿಗೆ ಬಂದಿದ್ದು ಸಾರ್ವಜನಿಕರ ಆರೋಗ್ಯದ ಮೇಲೆ ದೊಡ್ಡ ಮಟ್ಟದ ಅಪಾಯ ಎದುರಾಗಿದೆ. ತಲಪಾಡಿ ನಿವಾಸದಲ್ಲಿರುವ ಸುಮಾರು 50 ಮನೆಗಳಿಗೆ ನೀರು ಒದಗಿಸುವ ಬಾವಿಗಳಿಂದಲೇ ಕಲುಷಿತ ನೀರು ಹರಡುತ್ತಿರುವ ಶಂಕೆ ವ್ಯಕ್ತವಾಗಿದ್ದು, ಇದೇ ನೀರು ಸೋಮೇಶ್ವರ ಗ್ರಾಮದಲ್ಲಿನ ರೈಲ್ವೆ ಟ್ರ್ಯಾಕ್ ಸಮೀಪ ಸುಮಾರು 80 ಮನೆಗಳಿಗೂ ಸರಬರಾಜಾಗುತ್ತಿದೆ. ಸ್ಥಳೀಯರು ನೀಡಿದ ದೂರು ಹಾಗೂ ಲಭ್ಯವಿರುವ ದಾಖಲೆಗಳ ಪ್ರಕಾರ ಕಳೆದ 5 ವರ್ಷಗಳಿಂದ ಯಾವುದೇ ಸಮಸ್ಯೆ ಇಲ್ಲದೆ ಬಳಸುತ್ತಿದ್ದ ಬಾವಿಗಳ ನೀರು ಇದೀಗ ದುರ್ಗಂಧ ಮತ್ತು ಕಲುಷಿತತೆಯಿಂದ ಕಾಣಿಸುತ್ತಿದೆ. ಸುಮಾರು 4 ವರ್ಷದಿಂದ ನೀರು ಕುಡಿಯುತ್ತಾ ಇದ್ದೇವೆ. ರೈಲು ಮಾರ್ಗದ ಮತ್ತು ಸೋಮೇಶ್ವರ ಗ್ರಾಮದಲ್ಲಿ ಇರುವುದು. ಅಲ್ಲಿ ನೀರಿನ ವ್ಯವಸ್ಥೆ ಇಲ್ಲದ ಕಾರಣ ನಾವು ಇಲ್ಲಿ ಹಣ ಕೊಟ್ಟು ಸ್ಥಳ ತೆಗೆದು ಬಾವಿ ನಾವು ನಮ್ಮ ಕೈಯಿಂದಲೇ ಮಾಡಿಸಿದ್ದು. 4 ವರ್ಷ ಆಯಿತು ನಾವು ನೀರು ಕುಡಿಯೋದು. ಈಗ ಸುಮಾರು ಸಮಯದಿಂದ ನೀರು ಹಾಳಾಗಿ ಇದು ವಾಸನೆ ಬರ್ತಾ ಉಂಟು ನೀರಿನಲ್ಲಿ. ನಾವು ಸಂಪೂರ್ಣವಾಗಿ ಅದನ್ನು ಇದು ಮಾಡಿ ನೋಡುವಾಗ ನೀರಿನ ಮೇಲೆ ಇದು ಆಯಿಲ್ನ ಪಸೆ ಇದೆ ಮತ್ತು ಟಾಯ್ಲೆಟ್ನ ನೀರೆಲ್ಲ ಬರ್ತಾ ಇದಕ್ಕೆ ಇದು ಮಾಡ್ತಾ ಇದ್ದಾರೆ. ಇದಕ್ಕೆ ಬೇಕಾದಂಥ ಅದರ ಒಂದು ವ್ಯವಸ್ಥೆ ನೀವು ಮಾಡಿ ನಮಗೆ ಇನ್ನು ಸರಿ ಮಾಡಿ ಕೊಡಬೇಕಂತೇಳಿ ಪಂಚಾಯತ್ ಕೆಫೆ ಅವ್ರದ್ದು ಮತ್ತು ಇದು ಸರ್ವಿಸೇಷನ್ದು ಇದೆಲ್ಲ ಮುಂಚೆ ನಾವು ಇದು ಬಾವಿ ಮಾಡುವಾಗ ಇದನ್ನು ಇರಲಿಲ್ಲ. ಈಗ ಅವ್ರದ್ದು ಆ ನೀರು ಎಲ್ಲ ಈ ಬಾವಿಗೆ ಬಂದು ಬಾವಿಯ ನೀರು ಸಂಪೂರ್ಣವಾಗಿ ಹಾಳಾಗಿ ನೀರಿನ ಮೇಲೆ ಈ ಆಯಿಲ್ನ ಪಸೆಗಳು ಎಣ್ಣೆ ಪಸೆಗಳೆಲ್ಲ ಉಂಟು. ಇದನ್ನು ಏನಾದರೂ ನೀವು ಬಂದು ಇದು ಟೆಸ್ಟ್ ಮಾಡಿ ನೋಡಿ ನಮಗೆ ಒಂದು ಸಹಕರಿಸಬೇಕಾಗಿ ಕೇಳಿಕೊಳ್ತೀವಿ. ಇದರ ಮೂಲ ಹತ್ತಿರದಲ್ಲಿರುವ HP ಪೆಟ್ರೋಲ್ ಪಂಪ್, ವಾಹನ ಸರ್ವಿಸ್ ವಾಶ್, ಹೋಟೆಲ್, ಚಾಟ್ ಸೆಂಟರ್, ಅರಿಸ್ ಕಿಚನ್, ಗ್ರೇವ್ ಲೈನ್, ಚಾಯ್ ಪತ್ತಿ, ವಾಹನ ಸರ್ವಿಸ್ ಸ್ಟೇಷನ್, ಪೆಟ್ರೋಲ್ ಬಂಕ್ನ ಟಾಯ್ಲೆಟ್ನ ಕೊಳಚೆ ನೀರುಗಳು ಹಾಗೂ ಉಡುಪಿ ಹೋಟೆಲ್ಗಳಿಂದ ಹೊರಬರುವ ಡ್ರೈನೇಜ್ ನೀರು ತೆರೆದಾಗಿ ಹರಿದು ಭೂಮಿಯೊಳಗೆ ಸೇರುತ್ತಿರುವುದಾಗಿದೆ ಎಂದು ಆರೋಪಿಸಲಾಗಿದೆ. ಇದು ಸಾರ್ವಜನಿಕವಾಗಿ ಕುಡಿಯುವ ನೀರು ಈ ಬಾವಿ 5 ವರ್ಷದಿಂದ ನಾವು ಕುಡಿಯುತ್ತಾ ಇದ್ದೇವೆ ಇದರ ನೀರು. ಈಗ ಆಲಿಸ್ ಕಿಚನ್ ಮತ್ತೆ ಉಡುಪಿ ರೆಸ್ಟೋರೆಂಟ್ ಮತ್ತೆ ಇಲ್ಲಿ ಸರ್ವಿಸ್ ಇದೆಲ್ಲ ಬಂದು ಎಲ್ಲ ನೀರು ಕೊಳಕವಾಗಿದೆ. ನಮಗೆ ಕುಡ್ಲಿಕ್ಕೆ ಆಗುದಿಲ್ಲ. ಮತ್ತೊಂದು ಅದು ಯಾವುದು ಕೆಮಿಕಲ್ ಹಾಕಿ ಅದು ಈಗ ನೀರಿನಲ್ಲಿ ಕೆಮಿಕಲ್ ಉಂಟು, ಆಯಿಲ್ ಅಂಶ ಎಲ್ಲ ಉಂಟು, ಕುಡ್ಲಿಕ್ಕೆ ಆಗುದು. ನೋಡಿ ಅಂತ ಇದು ನೋಡಿದ್ದೀರಾ ನೀವು ಹೋಗಿ ಎಷ್ಟು ನೋಡಿ ಎಲ್ಲ ಇವರೆಲ್ಲ ಎಲ್ಲ ಎಷ್ಟು ನೋಡ್ತೇವೆ. ನಾವು ಎಷ್ಟೋ ವರ್ಷದಿಂದ ಕುಡಿತಾ ಇದ್ದ ನೀರು ಈಗ ಈ ಸರ್ವಿಸ್ ಸ್ಟೇಷನ್ ಇಲ್ಲಿ ಸ್ವಲ್ಪ ವಾಟರ್ ಎಲ್ಲ ಬಂದು ಇದರ ಹೊಸರು ಅಲ್ಲಿಗೆ ಹೋಯ್ದೆ. ಈ ನೀರೆಲ್ಲ ಅಲ್ಲಿ ಕೊಳಕಾಗಿ ಆ ನೀರು ಈಗ ಯಾವುದಕ್ಕೂ ಯೂಸ್ ಇಲ್ಲ. ಅದರಲ್ಲಿರುವ ಮೀನು ಆಮೆ ಎಲ್ಲ ಸತ್ತು ಅಷ್ಟೊಂದು ಕೊಳಕಾಗಿದೆ. ಈಗ ಯಾವುದಕ್ಕೂ ಉಪಕಾರ ಸಿಗ್ತಾ ಇಲ್ಲ. ಒಂದು 70-80 ಮನೆ ಉಂಟು ಅಲ್ಲಿ. ಇದೇ ನೀರನ್ನ ಆಶ್ರಯ ಮಾಡ್ತೇವೆ ನಾವು, ಗೊತ್ತಾಯ್ತಲ್ಲ. ಈಗ ಎಲ್ಲ ಮನೆಯವರೆಲ್ಲ ಬಂದ್ ಮಾಡಿ ಹೋಗಿದೆ, ನೀರಿಲ್ಲ. ಏನ್ ಮಾಡ್ತೀವಿ ನೋಡಿ, ಕಾಣುತ್ತಲ್ಲ ಅಲ್ಲಿ ಒಂದು ಇದು ಪೈಪ್ ಲೈನ್ ಹೋಗಿದೆ, ಇಲ್ಲಿ ಒಂದು ಪೈಪ್ ಲೈನ್ ಹೋಗಿದೆ, ಇದು ಎಲ್ಲ. ಈ ಕಲುಷಿತ ನೀರು ಭೂಗರ್ಭದ ಮೂಲಕ ಬಾವಿಗಳಿಗೆ ಸೇರಿ 6ಕ್ಕೂ ಹೆಚ್ಚು ಬಾವಿಗಳನ್ನು ಹಾನಿಪಡಿಸಿದೆ ಎನ್ನಲಾಗಿದೆ. ವಿಶೇಷವಾಗಿ ಮಕ್ಕಳಲ್ಲಿ ಅನಾರೋಗ್ಯ ಲಕ್ಷಣಗಳು ಕಾಣಿಸುತ್ತಿರುವುದು ಪರಿಸ್ಥಿತಿಯ ಗಂಭೀರತೆಯನ್ನು ತೋರಿಸುತ್ತದೆ. ಈ ಸಂಬಂಧ ಸಾರ್ವಜನಿಕರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅವರಿಗೆ ಲಿಖಿತ ದೂರು ಸಲ್ಲಿಸುವುದರ ಸಾಕ್ಷ್ಯವೂ ಲಭ್ಯವಿದ್ದು, ಆದರೂ ಮೇಲಿಂದ ಒತ್ತಡ ಇದೆ ಎಂಬ ಕಾರಣ ನೀಡಿ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಎಂಬ ಆರೋಪ ಕೇಳಿ ಬರ್ತಾ ಇದೆ. ಪರಿಸರ ನಿಯಮಗಳ ಉಲ್ಲಂಘನೆ, ಸಾರ್ವಜನಿಕರ ಆರೋಗ್ಯದ ನಿರ್ಲಕ್ಷ್ಯ ಹಾಗೂ ಅಧಿಕಾರಿಗಳ ಮೌನದ ಬಗ್ಗೆ ಸ್ಥಳೀಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು, ತಕ್ಷಣ ನೀರಿನ ಗುಣಮಟ್ಟ ಪರೀಕ್ಷೆ, ಡ್ರೈನೇಜ್ ನೀರಿನ ಹರಿವು ನಿಲ್ಲಿಸುವ ಕ್ರಮ ಹಾಗೂ ಹೊಣೆಗಾರರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ. ಸ್ಟಾರ್ ಆಫ್ ಕುಡ್ಲಾ ಜೊತೆ ವಿಘ್ನೇಶ್ ಚಂದ್ರ, VS. ಗ್ರಾಮದಲ್ಲಿರುವ ಈ ಬಾವಿ ಸಾರ್ವಜನಿಕವಾಗಿದ್ದು ನಮಗೆ ಸೋಮೇಶ್ವರ ಗ್ರಾಮಕ್ಕೆ ನೀರನ್ನು ತಲುಪಿಸ್ತಾ ಇದ್ದವು. ಸ್ವತಃ ನಾವೇ ಒಂದು 15 ದಿವಸ ಮುಂಚೆ ತನಕ ಕುಡಿತಾ ಇದ್ದೆವು. 3 ವರ್ಷ ಆಯಿತು ಕುಡಿತಾ ಇದ್ದೆವು. ಇವಾಗ ನೀರು ಇಲ್ಲಿ ನಮಗೆ ಉಡುಪಿ ಕೆಫೆ ಅಥವಾ ಇಲ್ಲಿ ಚಾಯಪತ್ತಿ ಅದೇ ಥರ AH-ನಲ್ಲಿ ಇರುವ ಸರ್ವಿಸ್ ಸ್ಟೇಷನ್ ಇದರ ಕಾರಣದಿಂದಾಗಿ ನಮ್ಮ ಬಾವಿ ಕಂಪ್ಲೀಟಾಗಿ ಕಲುಷಿತಗೊಂಡಿದೆ. ನೀರು ಅಂದರೆ ನೋಡಲಿಕ್ಕೆ ವಾಸನೆ ಉಂಟು, ಕಲುಷಿತಗೊಂಡಿದೆ, ವಾಯಲ್ ಥರ ನೀರು ಕಾಣ್ತದೆ. ನಮಗೆ ಇವಾಗ ಅದು ನೀರಿನ ಪ್ರಾಬ್ಲಮ್ ಆಗಿ ಕುಡಿಲಿಕ್ಕೂ ಸಹ ನೀರಿಲ್ಲದೆ ಪರದಾಡ್ತಾ ಇದ್ದೇವೆ. ಈ ನೀರನ್ನು
ಕುಡಿಲಿಕ್ಕಿಲ್ಲ ಯಾರು ನೋಡಿದ್ರು. ಆದರೆ ಇದರಿಂದ ಸ್ವಲ್ಪ ಏನಾದರೂ ಫಿಲ್ಟರ್ ಮಾಡಿ ಕುಡಿದರೆ ಇದಕ್ಕೆ ರೋಗ ಬಂದರೆ ಕಾರಣ ಯಾರು? ಮಾರಕವಾದ ರೋಗ ಬರ್ಬೋದು ಇದರಲ್ಲಿ, ಈ ನೀರನ್ನು ಕುಡಿದರೆ. ನಮಗೆ ನೀರಿಲ್ಲದೆ ನಾವು ಪರದಾಡ್ತಾ ಇದ್ದೇವೆ. ಒಂದು 15 ದಿವಸ ನಮಗೆ ನಮ್ಮ ಆ ಕಡೆ ಒಂದು ಟ್ಯಾಂಕರ್ ಸಹ ಬರುವುದಿಲ್ಲ. ಆದ ಕಾರಣ ಇದನ್ನು ನೀರಿನ ವ್ಯವಸ್ಥೆಯನ್ನು ನಮಗೆ ಸಂಬಂಧಪಟ್ಟವರು ಆದಷ್ಟು ಬೇಗ ಅದನ್ನು ಒಂದು ಸರಿ ಮಾಡಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ನಮ್ಮ ಏರಿಯಾದಲ್ಲಿರುವ ಮನೆಯವರು ಒಂದು 15 ಮನೆಯವರು ಸ್ಥಳಾಂತರಗೊಂಡಿದ್ದಾರೆ, ಅಂದರೆ ಸಂಬಂಧಿಕರ ಮನೆಗೆ ಹೋಗಿದ್ದಾರೆ ನೀರಿಲ್ಲದೆ. ಆದ್ದರಿಂದ ನೀರಿನ ವ್ಯವಸ್ಥೆಯನ್ನು ಸರಿಯಾಗಿ ಆದಷ್ಟು ಬೇಗ ಸರಿ ಮಾಡಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ಥರ ಇಲ್ಲಿ ಈ ನೀರು ಹೀಗೆ ಕಲುಷಿತಗೊಳ್ಳಲು ಕಾರಣವಾಗಿದ್ದವರ ವಿರುದ್ಧ 5 ವರ್ಷ ಆಯಿತು ನಮ್ಮ ಈ ಬಾವಿ ಇದು ಮಾಡಿ, ಒಂದು ಕಂಪ್ಲೇಂಟ್ ಇಲ್ಲ. ಉಡುಪಿ ವಾಟರ್ ಮತ್ತು ಆರಿಸ್ ಕಿಚನ್ ಸರ್ವಿಸ್ 3 ಬಂದು ನಮ್ಮ ನೀರೆಲ್ಲ ಹಾಳಾಗಿದೆ. 50-60 ಮನೆ ಈ ನೀರು ಕುಡಿತಾ ಇದೆ 5 ವರ್ಷ ಆಯಿತು. ಸ್ವಾಮಿ, ಇಲ್ಲಿ ಏನಾಗಿದೆ ನಮಗೆ ಗೊತ್ತಿಲ್ಲ. ಆಯಿಲ್ ಮತ್ತು ಡೀಸೆಲ್ ಎಲ್ಲ ಇದರಿಗೆ ಸೇರಿ ನಮಗೆ ನೀರು ಕುಡಲಿಕ್ಕೆ ಆಗೋದಿಲ್ಲ. ನಾವು ಪಂಚಾಯತಿ ಕಂಪ್ಲೇಂಟ್ ಕೊಟ್ಟೆ, ಅಲ್ಲಿ ಅವರು ಇದನ್ನು ಮನವಿ ಮಾಡುವುದಿಲ್ಲ. ಉಡುಪಿ ಕೆಫೆ ಮತ್ತು ಆಲಿಸಿ ಕಿಚನ್ ಸರ್ವಿಸ್ ಮತ್ತು ಇಲ್ಲಿ ಎಲ್ಲ ಅಂಗಡಿ ಇದರ ವಿರುದ್ಧ ನಾವು ಒಂದು ಕಂಪ್ಲೇಂಟ್ ಕೊಡ್ತೇವೆ. ನಿಜ ಎಲ್ಲಿ ಆಯನಲ್ಲ ಅಂತ ಎಂಕಲ ನೀರಿದ್ದಲ್ಲ ಎಂಕ್ಲೆ ಮಂತೇನೆ ಎಂಕ್ಲೆಗೆ ಇರ್ಗತ್ತಿ ಡ್ರೈನೇಜ್ ಇದ ಅಂಕೆ ಲೈಸೆನ್ಸ್ ಕೊರ್ನೆಗೆ ನೀರು ಬಿಡೋದು లేదు ನೆಕ್ ಏತ ಸಮಯ ಪಂಚಾಯತ್ దగ్గర ಅರ್ಜಿ ಕೊಡು ಅట్లయితే ದಾಲ ಕ್ಯಾರೆ ಉಂಟು. ಒಂಜಿ ಕಡೆ ಉಡುಪಿದ ವೇಸ್ಟ್ ನೀರು, ಒಂಜಿ ಕಡೆ ನೆತ್ತ ನಮ್ಮ ಬಸ್ ಮಾತ್ರ ಸರ್ವಿಸ್ ಮಾಡ್ತಾನೆ ವೇಸ್ಟ್. ఒక ఇచ్చిన గుయల నీరు ఇచ్చే మాత్రం స్మెల్ వరకు ఒక జోకులకి జ్వರ ಉಮಿಲಿ ರಾತ್ರಿ ಒಂತೀರಪ್ಪ ಸ್ಮೆಲ್ ಒಂತೀರಪ್ಪ ಏತ್ ಮಾತ್ರ ಸಮಸ್ಯೆ. నేను ಬರ್ತದ ಅಧಿಕಾರಿನಕ್ಲೆ ತುಳಿಯರ್ನಕ್ಲೆ ಕನ್ನಾರ ಗೊತ್ತಾವು ಅದು ನಿಗ್ಲೆ ನೆಕ್ ತುಂಬ ಕಂಪ್ಲೇಂಟ್ ಸರಿ ಮಂದ ನಿಗ್ಲೆ ಕಂಪ್ಲೇಂಟ್ ಮಂತನೇ ಲೆಕ್ಕ ಇಜ್ಜತ ಮನ್ಪುಣಂಜಿನ ಪಾಡ ಇಂಕ್ಲು ಇಕ್ಕಿರದ ಮತ್ತೆ ಪಂಚಾಯತ್ಗೆ ಹೋದಾಗ ಅವಂತ ಫೋಟೋ ಎತ್ತದು ಬರ್ದು ಅಂಕೆ ಇಂಕ್ಲು ಪರ್ಮಿಷನ್ ಕೊಡ್ನೆ ರಾಯ ಡ್ರೈನೇಜ್ ಇದ ವೇಸ್ಟ್ ಡೈರೆಕ್ಟ್ ಬಿಡೋದು ಉನ್ನತ ಗೊತ್ತಾಗ್ತದೆ. ಇದನ್ನ ಈ ನೀರು ಬರುವ ನಾವು ಮಾತ್ರ ತಿರ್ತಿಗೆ ರೈಲ್ವೆ ಆಪಿಗೆ ಪಟ್ಟದ ಆಪಿಗೆ ಪರಿಹಾರ ಹೋಗ್ಬೇಕು ನೀರು ಬರ್ದು ಪಾಪ ನೀರು ಈ ಸರ್ಕಾರಿ ಬಾವಿಯಲ್ಲಿ ಈಗ ನಾವು ನೋಡಿದಾಗ ಆ ಸರ್ಕಾರಿ ಬಾವಿಯಲ್ಲಿ ನೀರಲ್ಲಿ ಸಾಧಾರಣ ಒಂದು ಅರ್ಧ ಫೀಟ್ವರೆಗೆ ಈ ಕೊಳಚೆ ಬಿಟ್ಟಂಥ ಹೋಟೆಲ್ನ ಅದು ಡ್ರೈನೇಜ್ಗೆಲ್ಲ ಗ್ಯಾರೇಜ್ಗೆಲ್ಲ ಮತ್ತು ಸರ್ವಿಸ್ ಸ್ಟೇಷನ್ಗೆಲ್ಲ ಕೊಳಕು ವೇಸ್ಟೇಜ್ ಒಂದು ಅರ್ಧ ಫೀಟಷ್ಟು ಈ ಬಾವಿಯೊಳಗಿದೆ. ಈ ಬಾವಿಯ ನೀರನ್ನು ಇಲ್ಲಿನ ಸುತ್ತಮುತ್ತಲಿನ ಸಾಧಾರಣ ಇಲ್ಲಿನ ತಲಪಡಿ ಗ್ರಾಮದ ಒಂದು 50 ಮನೆಗಳು ಹಾಗೂ ಸಮೀಪದ ಸೋಮೇಶ್ವರದ ಒಂದು 80 ಮನೆಗಳಿಗೆ ಡೈಲಿ ದಿನದಲ್ಲಿ 2 ಬಾರಿ ನೀರು ಹೋಗ್ತಾ ಉಂಟು. ಅದನ್ನು ನಿನ್ನೆವರೆಗೆ ಕುಡಿತಾ ಇದ್ದರು. ಮೊನ್ನೆ ಏನಾದರೂ ಯಾರು ಸಾರ್ವಜನಿಕರು ನೋಡಿದಾಗ ಅದರ ಮೇಲೆ ಆಯಿಲ್ ಬಿದ್ದು ಕಲುಷಿತಗೊಂಡಾಗ ಆ ನೀರನ್ನು ನಾವು ಸಾರ್ವಜನಿಕರ ಪೈಪನ್ನು ಒಡೆದು ತೆಗೆದು ಬಿಸಾಡಿದ್ದಾರೆ. ಈಗ ನಾವು ಹತ್ತಿರ ಹೋಗಿ ನೋಡುವಾಗ ಆ ಬಾವಿಯಿಂದ ಎಷ್ಟು ಮನೆ ಹೋಗ್ತಾ ಇದೆ. ಆ ಮನೆಯ ಮಕ್ಕಳಿಗೆ ಬೇರೆ ಬೇರೆ ರೋಗ ರುಜಿನಗಳು, ಕೆಮ್ಮು, ಜ್ವರ ಮತ್ತು ವೀಕ್ನೆಸ್ ಮತ್ತು ಕಣ್ಣಿನ ದೃಷ್ಟಿ ಕಡಿಮೆ ಆಗೋದು ಅಂಥದ್ದೆಲ್ಲ ಆಗ್ತಾಯಿದೆ. ಇಲ್ಲಿನ ಸಾರ್ವಜನಿಕರು ನಮ್ಮ ತಲಪಡಿ ಗ್ರಾಮದ ಅಧಿಕಾರಿಗಳಿಗೆ PDOವರಿಗೆ ತಿಳಿಸಿದ್ರು ಕೂಡ ಇಲ್ಲಿ ಬರ್ತಾರೆ, ಬಂದು ನೋಡ್ತಾರೆ, ಹೋಗ್ತಾರೆ ಅಂತ ನಮ್ಮ ಇಲ್ಲಿನ ಸಾರ್ವಜನಿಕರು ಆರೋಪವನ್ನು ಮಾಡ್ತಾ ಇದ್ದಾರೆ. ಎಷ್ಟೋ ಸಲ ತಲಪಡಿ ಗ್ರಾಮ ಪಂಚಾಯತಿಗೆ ಎಷ್ಟೋ ಸಲ ನಾವೆಲ್ಲ ಸೇರಿ ಊರಿನವರೆಲ್ಲ ಸೇರಿ ಮನವಿ ಮಾಡಿದರೂ ಅವರು ಯಾವುದೇ ಕಾನೂನು ಕ್ರಮ ಕೈಗೊಳ್ಳುವುದಿಲ್ಲ. ಈಗಷ್ಟೇ ಒಬ್ಬ ನೀರು ಬಿಡುವ ವ್ಯಕ್ತಿ ಹೇಳ್ತಾ ಇದ್ದಾರೆ, ನಾವು ಜಾಸ್ತಿ ಪ್ರೆಷರ್ ಅವರು ಮಾತಾಡುವಾಗ PDOವರಿಗೆ ಹೇಳ್ತಾರಂತೆ, ನಮಗೆ ಮೇಲಿಂದ ಪ್ರೆಷರ್ ಬರ್ತಾ ಇದೆ, ಏನು ಮಾಡಲಿಕ್ಕೆ ಆಗೋದಿಲ್ಲ ಅಂತ. ನಾವೀಗ ಅಲ್ಲಿ ಸತ್ಯ ನೋಡುವಾಗ ಅಲ್ಲಿ ಒಂದು ಇದು ಮಾಡಿದ್ದಾರೆ, ಬಾವಿ ಮಾಡಿದ್ದಾರೆ, ಡ್ರೈನೇಜ್ ಮಾಡಿದ್ದಾರೆ. ಡ್ರೈನೇಜನ್ನು ಯಾವ ರೀತಿಯಲ್ಲಿ ಮಾಡಿದ್ದಾರೆ ಅಂತ